ಮೈತ್ರಿ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೆ ಜೆಡಿಎಸ್ನಲ್ಲಿ ನಡೀತಾ ಇರುವ ಮುಸುಕಿನ ಗುದ್ದಾಟದ ಮುಂದುವರೆದ ಸುದ್ದಿ. ಮೈತ್ರಿ ಪಾದಯಾತ್ರೆಗೆ ಹೈಕಮಾಂಡ್ ಮದ್ದೆರಿಯೋಕೆ ಮುಂದಾಯ್ತಾ? ಕುಮಾರಸ್ವಾಮಿ ಜೊತೆಯಲ್ಲಿ ಜೆಪಿ ನಡ್ಡಾ ಮಾತುಕತೆಯನ್ನ ನಡೆಸುತ್ತಿದ್ದಾರೆ. ಪಾದಯಾತ್ರೆ ವಿಚಾರದಲ್ಲಿ ಮನಸ್ತಾಪದ ಬಗ್ಗೆ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಹಾಗೆ ಬಿಜೆಪಿಯಲ್ಲಿ ಎದ್ದಿರುವ ಮುನಿಸು ವೈಮನಸ್ಯ ಗಮನಿಸುತ್ತಿದ್ದೀರಿ. ಇದೀಗ ಈ ಒಂದು ವೈಮನಸ್ಸಿಗೆ ಮದ್ದನ್ನ ಅರಿಯಲಿಕ್ಕೆ ಬಿಜೆಪಿಯ ಹೈಕಮಾಂಡ್ ಮುಂದಾದಂತೆ ಕಾಣ್ತಾ ಇದೆ. ಕುಮಾರಸ್ವಾಮಿ ಅವರ ಜೊತೆಯಲ್ಲೇ ಜೆಪಿ ನಡ್ಡಾ ಮಾತುಕತೆಯನ್ನ ನಡೆಸುತ್ತಿದ್ದಾರೆ. ತಮಗಾದ ಅಪಮಾನದ ಬಗ್ಗೆ ಕುಮಾರಸ್ವಾಮಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರಂತೆ. ಕುಮಾರಸ್ವಾಮಿ ಅವರಿಗೆ ಜೆಪಿ ನಡ್ಡಾ ಮನವರಿಕೆ ಮಾಡಿಕೊಡ್ತಿದ್ದಾರಂತೆ. ಈ ಪಾದಯಾತ್ರೆ ಅಂತ ಮಾಡೋದಾದ್ರೆ ಪ್ರೀತಮ್ ಗೌಡ ಭಾಗಿ ಆಗ್ಲೇಬಾರದು, ಇದು ಕುಮಾರಸ್ವಾಮಿ ಅವರ ಪಟ್ಟು. ದೇವೇಗೌಡರ ಜೊತೆಯಲ್ಲಿ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ತೇನೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಜೆಡಿಎಸ್ ಪಾದಯಾತ್ರೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗಿಯಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ ಕೇಸ್ ಕುಮಾರಸ್ವಾಮಿ ಅವರ ಕಂಡೀಷನ್ಗೆ ಬಿಜೆಪಿಯ ಹೈಕಮಾಂಡ್ ಅಸ್ತು ಅಂದಿದ್ದೆ ಆದಲ್ಲಿ ಇಷ್ಟು ಮನವೊಲಿಕೆ ಆಗಿ ನಂತರದಲ್ಲಿ ಪಾದಯಾತ್ರೆ ಮುಂದುವರಿಯುವ ಸಾಧ್ಯತೆ. ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ನಟೇಶ್, ಮದ್ದರಿಯುವಲ್ಲಿ ಯಶಸ್ವಿ ಆದ್ರ ಬಿಜೆಪಿಯ ಹೈಕಮಾಂಡ್ ನಾಯಕರು ಒಪ್ಕೊಂಡ್ರ ಕುಮಾರಸ್ವಾಮಿ ಅವರು? ಸ್ಮಿತಾ, ಏನು ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಏನಿದೆ ಇದು ರಾಜ್ಯ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಇಂದು ಏನು ನಿನ್ನೆ ಹಾಗೂ ಇಂದು 2 ದಿನಗಳ ಕಾಲ ಏನು ಕುಮಾರಸ್ವಾಮಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ನಡೆದಿರುವಂತದ್ದು. ಇದರ ಬಗ್ಗೆ ಸಾಕಷ್ಟು ಏನು ಚರ್ಚೆಗಳು ಕೂಡ ಆಗಿತ್ತು. ಯಾವ ಉದ್ದೇಶಕ್ಕೆ ಏನು ಕುಮಾರಸ್ವಾಮಿ ಅವರು ಏನು ಪಾದಯಾತ್ರೆಗೆ ಪಾಲ್ಗೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿತ್ತು. ಯಾಕಂದ್ರೆ ಈ ಹಿಂದೆ ಕೊಟ್ಟಂತಹ ಜೆಡಿಎಸ್ ನ ಏನು ನಾಯಕರಿದ್ರು ಹಾಗೆ ಬಿಜೆಪಿ ನಾಯಕರೇನಿದ್ರು ಹಿಂದೆ ಕೊಟ್ಟಂತಹ ಹೇಳಿಕೆಗೂ ನಿನ್ನೆ ಕುಮಾರಸ್ವಾಮಿ ಅವರ ಕೊಟ್ಟಂತಹ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ನಿನ್ನೆ ಕುಮಾರಸ್ವಾಮಿ ಅವರ ಹೇಳಿಕೆ ಸ್ಪಷ್ಟವಾಗಿತ್ತು. ಈ ಬಾರಿ ಏನು ಪಾದಯಾತ್ರೆ ಏನಿದೆ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ನಾವು ಭಾಗಿಯಾಗ್ತಾ ಇಲ್ಲ, ಬಾಹ್ಯ ಬೆಂಬಲವನ್ನು ಕೂಡ ನಾವು ಕೊಡ್ತಾ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು, ಅದಲ್ಲದೆ ಯಾಕೆ ಈ ಒಂದು ಹೇಳಿಕೆಯನ್ನ ಕೊಟ್ಟು ಅನ್ನುವಂಥದ್ದನ್ನ ಕೊನೆಯಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ರೈಟ್ ಧನ್ಯವಾದ ನಟೇಶ್ ಮಾಹಿತಿಗಾಗಿ. ಮತ್ತೊಂದು ಕಡೆ ದರ್ಶನ್ ಭೇಟಿಯಾಗಲಿಕ್ಕೆ ಪರಪ್ಪನ ಅಗ್ರಹಾರ ಕಾರಾಗೃಹದತ್ತ ನಟ ಧನ್ವೀರ್ ಆಗಮನ. ಹಿಂದೆ ಕೂಡ ಒಂದು ಬಾರಿ ಭೇಟಿಯಾಗಿ ಹೋಗಿದ್ದಾರೆ, ಇದೀಗ ಮತ್ತೆ ಬಂದಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ದಾರೆ ನಟ ಧನ್ವೀರ್. ಫಸ್ಟ್ ಟೈಮ್ ಬಂದಾಗ ಅವಕಾಶ ಸಿಗಲಿಲ್ಲ, ಸೆಕೆಂಡ್ ಟೈಮ್ ಬಂದ್ರು ನೋಡ್ಕೊಂಡು ಹೋದ್ರು. ಇದೀಗ ಮತ್ತೊಮ್ಮೆ ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ ನಟ ಧನ್ವೀರ್. ನಾವು ಗಮನಿಸ್ತಾ ಇದ್ವಿ ದರ್ಶನ್ ಜೈಲು ಪಾಲಾದ ಸಂದರ್ಭದಿಂದಲೂ ಕೂಡ, ಅದರಲ್ಲೂ ಈ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹೋದ ಸಂದರ್ಭದಿಂದಲೂ ಕೂಡ ಅನೇಕ ಸೆಲೆಬ್ರಿಟಿಗಳು ಬಂದು ದರ್ಶನ್ ಭೇಟಿಯಾಗಿ ಹೋಗ್ತಿದ್ದಾರೆ. ಅದರಲ್ಲಿ ಅನೇಕರಿಗೆ ಅವಕಾಶ ಸಿಗ್ತಿಲ್ಲ, ಕೆಲವರಿಗೆ ಅವಕಾಶ ಸಿಗ್ತಿದೆ. ಇದೀಗ ಧನ್ವೀರ್ ಬಂದಿದ್ದಾರೆ. ಕೈಯಲ್ಲಿ ಒಂದಷ್ಟು ಏನೋ ಪಾಕೆಟ್ ಎಲ್ಲ ಇಟ್ಕೊಂಡು ಅದನ್ನ ಅಲೋ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಪ್ಯಾಕೆಟ್ಸ್ ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ನಟ ಧನ್ವೀರ್ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಆಗಮಿಸಿದ್ದಾರೆ. ಜೈಲಿನ ನಿಯಮದ ಪ್ರಕಾರ ವಾರದಲ್ಲಿ 2 ದಿನ ಮಾತ್ರ ಆಚೆಯಿಂದ ಬಂದವರು ಭೇಟಿಗೆ ಅವಕಾಶ. ಇವತ್ತು ಅನುಮತಿ ಸಿಕ್ಕಂತಿದೆ, ಆಲ್ರೆಡಿ ಒಳಗೆ ಹೋಗಿದ್ದಾರೆ ಧನ್ವೀರ್. ಭೇಟಿ ಆಗ್ತಾರಾ ಇಲ್ವಾ ಕಾದ್ ನೋಡ್ಬೇಕಾಗಿದೆ. ತಿಂಗಳಿಗೂ ಅಧಿಕ ಕಾಲ ದರ್ಶನ್ ಅವರ ಜೈಲುವಾಸ ಮುಂದುವರೆದಿರೋದು, ಅದರಲ್ಲೂ ಇತ್ತೀಚಿನ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರಿ. ಜೈಲೂಟ ಸಾಕು, ಮನೆ ಊಟ ಬೇಕು ಅಂತ ಹೇಳಿ ಎಷ್ಟೇ ಮನವಿಯನ್ನು ಮಾಡಿಕೊಂಡ್ರು ಕೂಡ ದರ್ಶನ್ ಅವರಿಗೆ ನ್ಯಾಯಾಲಯ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆಗಸ್ಟ್ 20ರವರೆಗೂ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಹೀಗಾಗಿ ಈ ತಿಂಗಳ 20ನೇ ತಾರೀಕುವರೆಗೂ ಮನೆಯೂಟ ಇಲ್ಲದೆ ಜೈಲೂಟವನ್ನೇ ಸೇವಿಸುವ ಅನಿವಾರ್ಯತೆಯಲ್ಲಿ ದರ್ಶನ್ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವರನ್ನು ಭೇಟಿ ಆಗ್ಲಿಕ್ಕೆ ಬರ್ತಾ ಇರುವ ಅನೇಕರ ಪೈಕಿ ಕೆಲವರಿಗೆ ಮಾತ್ರ ಭೇಟಿ ಆಗಕ್ಕೆ ಅವಕಾಶ ಸಿಗ್ತಾ ಇದೆ. ಈಗ ದರ್ಶನ್ ಭೇಟಿಗೆ ಧನ್ವೀರ್ ಹೋಗಿದ್ದಾರೆ. ಬಹುತೇಕ ಭೇಟಿಗೆ ಅವಕಾಶ ಸಿಕ್ಕಂತಿದೆ. ಲಡ್ಡು ಪ್ರಸಾದ ತಂದಿದ್ದಾರಂತೆ. ಲಡ್ಡು ಪ್ರಸಾದವನ್ನು ನೀಡಲಿಕ್ಕೆ ಅನುಮತಿ ಕೊಡ್ತಾರಾ ಕಾರಾಗೃಹದ ಸಿಬ್ಬಂದಿಗಳು ಕಾದು ನೋಡಬೇಕಾಗಿದೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಪರಪ್ಪನ ಅಗ್ರಹಾರ ಕಾರಾಗೃಹದ ಬಳಿಯಿಂದಲೇ. ನವೀನ, ಅವಕಾಶ ಸಿಕ್ಕಂಗೆ ಕಾಣ್ತಾ ಇದೆ, ಒಳಗೆ ಹೋಗಿದ್ದಾರೆ ಧನ್ವೀರ್. ಅದೇನೋ ಲಡ್ಡು ಪ್ರಸಾದ ಬೇರೆ ತಂದಿದ್ದಾರಂತೆ, ಏನಿದೆ ಮಾಹಿತಿ? ಸ್ಮಿತಾ, ಇವತ್ತು ಮೂರನೇ ಭೇಟಿಗೆ ಅಂತಂದರೆ ಮೊದಲನೇ ಬಾರಿಗೆ ದರ್ಶನ್ ಭೇಟಿಗೆ ನಟ ಧನ್ವೀರ್ ಬಂದಾಗ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ, ವಾಪಸ್ ಹೋಗಿದ್ರು. ಆದರೂ ಕೂಡ ಹೋಗುವಾಗ ನಾನು ಭೇಟಿ ಆಗಿದ್ದೆ ಅಂತೇಳಿ ಮುಜುಗರದಲ್ಲೇ ವಾಪಸ್ ಹೋಗಿದ್ರು. ಅದಾದ ಬಳಿಕ ಎರಡನೇ ಬಾರಿಗೆ ಅಂತಂದರೆ 10 ದಿನದ ಹಿಂದೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ಆಗಮಿಸಿದರು. ಇವತ್ತು ಏನು ಮೂರನೆಯ ಭೇಟಿಗಾಗಿ ನಟ ಧನ್ವೀರ್ ಹಾಗೂ ದರ್ಶನ್ ಆಪ್ತ ಸ್ನೇಹಿತನಾಗಿರುವ ಧನ್ವೀರ್ ಹಾಗೂ ಅವರ ಆಪ್ತರು ಈಗ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಹೋಗಿದ್ದಾರೆ. ಕಳೆದ ಸೋಮವಾರ ಅಂತಂದರೆ ಇದೇ ವಾರದಲ್ಲಿ ಎರಡನೆಯ ಭೇಟಿ ಇದಾಗಿದೆ. ಮೊದಲೇ ಸೋಮವಾರ ಪತ್ನಿ ವಿಜಯಲಕ್ಷ್ಮಿ ಪ್ರಸಾದವನ್ನು ತಂದುಕೊಟ್ಟೋಗಿದ್ರು. ಇವತ್ತು ಏನು ಎರಡನೇ ಭೇಟಿಗೆ ಬಂದಾಗಲೂ ಸಹ ನಟ ಧನ್ವೀರ್ ಕೂಡ 2 ಲಡ್ಡು ಪ್ರಸಾದದ ಜೊತೆಗೆ ಜೈಲಿಗೆ ಈಗ ಅವರ ಭೇಟಿಗೆ ಹೋಗಿದ್ದಾರೆ. ಜೈಲಿನ ಭೇಟಿಯ ಒಳಗಡೆ ಇನ್ನೇನು ಒಳಗಡೆ ಅವ್ರಿಗೆ ಅನುಮತಿ ಸಿಗಬೇಕಾಗತ್ತೆ. ಅನುಮತಿಗೆ ಏನು ದರ್ಶನ್ಗೆ ಒಳಗಡೆ ಪತ್ರವನ್ನು ಕಳಿಸ್ತಾರೆ. ಅದಾದ ಬಳಿಕ ಈಗ ದರ್ಶನ್ ಭೇಟಿ ನನಗೆ ಇವತ್ತು ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದಾರೆ. ಅವರು ಒಳಗಡೆ ಭೇಟಿ ಆಗ್ತಾರಾ ಇಲ್ವೋ ಅನ್ನೋದು ಇನ್ನೊಂದು 10 ನಿಮಿಷದಲ್ಲಿ ಗೊತ್ತಾಗುತ್ತೆ. ಆದರೆ ಎರಡನೇ ಭೇಟಿ ಆಗಿರೋದ್ರಿಂದಾಗಿ ಬಹುತೇಕ ದರ್ಶನ್ ಭೇಟಿಗೆ ಇವತ್ತು ಅವಕಾಶ ಸಿಗುತ್ತೆ. ಈ ವಾರದಲ್ಲಿ ಯಾರಿಗೂ ಕೂಡ ಇನ್ನು ಮನೆಯವರು ಭೇಟಿಗೆ ಅವಕಾಶ ಕೇಳಿಲ್ಲ ಅನ್ನೋ ಮಾಹಿತಿ ಇರೋದ್ರಿಂದಾಗಿ ಇವತ್ತು ಬಹುತೇಕ ಧನ್ವೀರ್ ಹಾಗೂ ದರ್ಶನ್ ಜೈಲಿನಲ್ಲಿ ಭೇಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಪ್ರಸಾದದ ಜೊತೆಗೆ ಬಂದಿರುವ ಹಿನ್ನೆಲೆಯಲ್ಲಿ ಏನು ದರ್ಶನ್ಗೆ ಈ ಮೊದಲೇನೆ ಮನವಿ ಮಾಡಿರುವ ಸಾಧ್ಯತೆಗಳು ಹೆಚ್ಚಾಗಿರುವುದು, ಜೊತೆಗೆ ಜೈಲಿನ ಸಿಬ್ಬಂದಿಗಳಿಗೆ ಕೂಡ ಮನವಿ ಮಾಡಿಕೊಂಡು ಧನ್ವೀರ್ ಬಂದಿರುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ. ವೆಲ್ಕಮ್ ಬ್ಯಾಕ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೊರಳ ಸುತ್ತ ಇದೀಗ ಮುಡ ಕಂಟಕ ಮತ್ತಷ್ಟು ಬಿಗಿಯಾಗಿ ಸುತ್ತಕೊಳ್ಳೋ ಲಕ್ಷಣಗಳು ಕಾಣೋಕೆ ಸಿಗ್ತಾ ಇದೆ. ಒಂದು ಕಡೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ದೊರಕಿ ಬಿಟ್ರೆ ಅನ್ನೋ ಆತಂಕ. ಹೀಗಾಗಿ ವಕೀಲರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ನಿನ್ನೆ ರಾತ್ರಿ ವಕೀಲರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸರ್, ಇವಾಗ ಹೇಗೆ ಸರ್ ತಮ್ಮ ಪಾದಯಾತ್ರೆ? ಇಲ್ಲ, ಈಗ ಪಾದಯಾತ್ರೆ ಬಗ್ಗೆ ಚರ್ಚೆ ಇಲ್ಲ. ಒಟ್ಟಾರೆ ಕರ್ನಾಟಕದಲ್ಲಿ ಈ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮತ್ತು ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ಸಾಕಷ್ಟು ಪಕ್ಷದಲ್ಲಿ ಅಸಮಾಧಾನ ಇದೆ. ಯಾಕಂದರೆ ಸರಿಯಾಗಿ ಪಕ್ಷ ಎಲ್ಲರನ್ನ ಹಿರಿಯರನ್ನ ಮತ್ತು ಪಕ್ಷದ